ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 30-50ರಲ್ಲಿ ಕಟ್ಟಿರುವಂತಹ BBMP ಏಕತ್ತಾಗಿರುವಂತಹ ಬಾಲಾಜಿ ಲೇಔಟ್ ಅಲ್ಲಿ ಇರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿಯಿಂದ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜೊತೆಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್, ಆ ಎರಡು ಮೆಟ್ರೋ ಸ್ಟೇಷನ್ ಸೆಂಟ್ರಲ್ ಅಲ್ಲಿ ಬರುವಂತಹ ಡಿಮಾರ್ಟ್ ಗಳ ನಮಗೆ 1 ಕಿಲೋಮೀಟರ್ ಇಂದ 1.5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ನಮಗೆ ಯಾವುದೇ ರೀತಿ ನೋ ಬ್ರೋಕರೇಜ್ ಇದ್ರೆ ಡೈರೆಕ್ಟ್ ಓನರ್ ನಂಬರ್ ಜೊತೆಗೆ ಮಾತಾಡಿ ನಿಮ್ಗೆ ಏನಾದ್ರು ರೇಟು ಲೊಕೇಶನ್ ಎಲ್ಲ ಓಕೆ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಯಾವುದೇ ರೀತಿ ಬ್ರೋಕರೇಜ್ ಇದ್ರೆ ಈ ಪ್ರಾಪರ್ಟಿನ ನೀವು ಬೈ ಮಾಡಬಹುದು. ಓನರ್ ನಂಬರ್ ನಾನು ಶೋ ಮಾಡ್ತಾ ಇದೀನಿ ಈ ಪೋರ್ಷನ್ ಅಲ್ಲಿ ನೋಡಿ. ಸೈಟ್ ಡೈಮೆನ್ಷನ್ ಬಂದು ನಮಗೆ 30-50 ಬರುತ್ತೆ. 5 ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಫುಲ್ ನಮಗೆ 3 BHK ಹೌಸ್ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿರುವಂತದ್ದು. ಬಾಲಾಜಿ ಲೇಔಟ್ BBMP ಏಕತಾ ಡೈರೆಕ್ಟ್ ಓನರ್ ನಂಬರ್ ನಮಗೆ ಮೆನ್ಷನ್ ಆಗಿರುವಂತದ್ದು. ಹಾಗೆ ಡಿಸ್ಪ್ಲೇದಲ್ಲಿ ಕೂಡ ನಾನು ಡೈರೆಕ್ಟ್ ಓನರ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಲೊಕ್ಯಾಲಿಟಿ ಬಗ್ಗೆ ಆಗಲಿ ಪ್ರಾಪರ್ಟಿ ಬಗ್ಗೆ ಆಗಲಿ ಎನಿ ಡೌಟ್ ಏನಾದ್ರು ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಓನರ್ ಜೊತೆಗೆ ನೀವು ಮಾತಾಡಬಹುದು. ಮನೆ ಮುಂದೆ ನೋಡಬಹುದು ವೀಕ್ಷಕರೇ, 30 ಅಡಿ ವೈಲ್ಡ್ ಆಗಿರುವಂತಹ ಟಾರ್ ರೋಡ್ ಇರುವಂತದ್ದು. ನಮಗೆ ಡೆಡ್ ಎಂಡ್ ಅಲ್ಲಿ ಏನು ನಮಗೆ ವೆಹಿಕಲ್ ಕಾಣಿಸ್ತಿದೆಯಲ್ಲ ಅದು ಮೈನ್ ರೋಡ್. ಅಲ್ಲಿಂದ ಡೈರೆಕ್ಟ್ ಆಗಿ ನಮಗೆ ರೈಟ್ ಹೋದ್ರೆ ಮರಿಯಮಾಡ್ ಬರುತ್ತೆ. ಮರಿಯಮಾಟಿಂದ ಲೆಫ್ಟ್ ಹೋದ್ರೆ ನಮಗೆ ಕನಕಪುರ ರೋಡ್, ರಾಜತಾದ್ರಿ ಹೋಟೆಲ್ ಕೂಡ ಸಿಗುವಂತದ್ದು. ಅಲ್ಲಿಂದ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಕನೆಕ್ಟಿವಿಟಿ ಇದೆ. ರೈಟ್ ಸೈಡ್ ಅಲ್ಲಿ ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕೂಡ ನಮಗೆ ಕನೆಕ್ಟಿವಿಟಿ ಇರುವಂತದ್ದು. ಸೆಂಟ್ರಲ್ಲಿ ನಮಗೆ ಡಿಮಾರ್ಟ್ ಕೂಡ ಇದೆ. ಒಳ್ಳೆ ಪ್ರೈಮ್ ಲೊಕ್ಯಾಲಿಟಿಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಔಟ್ರ್ ನೋಡಬಹುದು, ಈ ಲೈನ್ ಫುಲ್ಲು ಮನೆಗಳಾಗಿದೆ. ಈ ಲೈನ್ ಫುಲ್ಲು ನಮಗೆ ಮನೆಗಳಾಗಿದೆ. ರೆಂಟಲ್ಗೆ ಡಿಮ್ಯಾಂಡ್ ಇರುವಂತಹ ಲೊಕ್ಯಾಲಿಟಿಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಬಟ್ ಏನಂದ್ರೆ ತುಂಬಾ ಲಕ್ಸುರಿ ಆಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ ಆಗಿದೆ. ಫ್ಲೋರ್ಗೆ ಒಂದೊಂದು 3 BHK ಪ್ರಾವಿಷನ್ ಮಾಡಿದ್ದಾರೆ. 30-50ರಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ ಎಲಿವೇಶನ್ ಬಗ್ಗೆ ನೋಡೋದಾದ್ರೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ವಿತ್ MS ಗ್ರಿಲ್ ವರ್ಕ್ ವಿತ್ ಫಂಡ್ರಾಮೆಟಿಕ್ ಶೂಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ನೇಮ್ ಬೋರ್ಡ್ ಕೂಡ ನಾವು ಯೂಸ್ ಮಾಡಬಹುದು. ವಿತ್ ಪ್ರಾವಿಷನ್ ಕೊಟ್ಟಿದ್ದಾರೆ ಲೈಟಿಗೆ. ಇಲ್ಲೂ ಕೂಡ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ನಾವು ನೇಮ್ ಬೋರ್ಡ್ ಗೆ ನಾವು ಯೂಸ್ ಮಾಡ್ಕೊಬಹುದು. ಆ ತರ ಪ್ರಾವಿಷನ್ ಈ ಪೋರ್ಷನ್ ಇರುವಂತದ್ದು. ಇನ್ನು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಇದೆಲ್ಲ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ವರ್ಕ್ ನಮಗೆ ಮಾಡ್ಕೊಟ್ಟಿರುವಂತದ್ದು. ಇದು ನಮಗೆ ಸ್ಟಿಲ್ಟ್ ಬರುತ್ತೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಆಸ್ ಎ BBMP ರೂಲ್ಸ್ ಪ್ರಕಾರ ಏನು ಮೇಂಟೈನ್ ಮಾಡಬೇಕು ಅದೇ ಪ್ರತಿಯೊಂದು ಕೂಡ ನಮಗೆ ಮೇಂಟೈನ್ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ. ವಿತ್ ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ನಮಗೆ ಏನು ನಮಗೆ ಟಫ್ ಗ್ಲಾಸ್ SS ವರ್ಕ್ ಕಾಣಿಸ್ತಿದೆಯಲ್ಲ ಇದೆಲ್ಲ ನಮಗೆ ಯುಟಿಲಿಟಿ ಬರುತ್ತೆ. ಯುಟಿಲಿಟಿ ಜೊತೆಗೂ ಯೂಸ್ ಮಾಡ್ಬೋದು. ಜೊತೆ ಒಂದು ಬಾಲ್ಕನಿ ಪ್ರಾವಿಷನ್ ಕೂಡ ನಾವು ಯೂಸ್ ಮಾಡ್ಬೋದು. ಆ ತರ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ತುಂಬಾ ಲಾವಿಶ್ ಆಗಿ ತಗೊಂಡಿದ್ದಾರೆ ಇಂಟೀರಿಯರ್ ಡಿಸೈನು. ಏರಿಯಾ ಕೂಡ ಅಷ್ಟೇ ತುಂಬಾ 100% ರೆಸಿಡೆನ್ಸಿ ಏರಿಯಾದಲ್ಲಿ ನಮಗೆ ಈ ಪ್ರಾಪರ್ಟಿ ಬಿಲ್ಡ್ ಆಗಿರುವಂತದ್ದು. ಮನೆ ಒಳಗಡೆ ಬಂದ್ರೆ ಕಾರ್ ಪಾರ್ಕಿಂಗು ನೀವು ಬ್ಯಾನರ್ ಅಲ್ಲೇ ನೋಡಿದ್ರಿ, ಕಾರ್ ಪಾರ್ಕಿಂಗ್ ಅಂತ ಆರಾಮಾಗಿ ನೀವು ಲೆಕ್ಕ ಹಾಕ್ಬೋದು. ಈ 30-50 ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದೊಂದು ಸೆಕ್ಯೂರಿಟಿ ರೂಮು, ಇದು ಬಂದು ನಮಗೆ ಲಿಫ್ಟ್ ರೂಮು. ಇಷ್ಟು ಬಿಟ್ರೆ ಇನ್ನೆಲ್ಲ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಬರುತ್ತೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಕು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ನಮಗೆ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದು ಕೂಡ ನಮಗೆ ಬೋರ್ವೆಲ್ ಮತ್ತೆ ಸಂಖ್ಯೆ ಪ್ರಾವಿಷನ್ ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ದೇವ್ರ ಮೂಲೆಯಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪ್ರಾಪರ್ಟಿಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಮನೆ ಮುಂದೆಗಡೆ ರೋಡ್ ಇದೆ. ಬಟ್ ಮನೆ ಆಕ್ಸಿಸ್ ಎಲ್ಲ ಇರೋದು ನಮಗೆ ಸೌತ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಡೋರ್ ಎಲ್ಲ ನಮಗೆ ಈಸ್ಟ್ ಬರುತ್ತೆ. ಈ ಮನೆ ಹಿಂದೆಗಡೆ ಕೂಡ ನಮಗೆ ರೋಡ್ ಇದೆ. ಇದು ನೋಡಿದ್ರ, ಇದು ಕೂಡ ನಮ್ಗೊಂದು 25 ಅಡಿ ರೋಡ್. ಬಟ್ ನಮ್ಗೆ ಇದು ಯಾವುದೇ ರೀತಿ ಆಕ್ಸಿಸ್ ಇಲ್ಲ. ಮೇನ್ ಏನಕ್ಕೆ ರೋಡ್ ಕೊಟ್ಟಿದ್ದಾರೆ ಅಂದ್ರೆ ವೆಂಟಿಲೇಷನ್. ನಮಗೆ ಮನೆ ಹಿಂದೆಗಡೆಯಿಂದ ಆಗ್ಲಿ ಮನೆ ಮುಂದೆಗಡೆಯಿಂದ ಆಗ್ಲಿ ಬೊಂಬಾಟ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಇನ್ನು ಆಸ್ ಯೂಶುವಲ್ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಆಸ್ ಎ BBMP ರೂಲ್ಸ್ ಪ್ರಕಾರ ಏನು ಸೆಟ್ ಬ್ಯಾಕ್ ಬಿಡಬೇಕು ಆ ಸೆಟ್ ಬ್ಯಾಕ್ ಪ್ರಾವಿಷನ್ ಈ ಬಿಲ್ಡಿಂಗ್ ಗೆ ಯೂಸ್ ಮಾಡಿದ್ದಾರೆ. ಏನಾದ್ರು ಒಂದೇ ಮನೆಯವ್ರು ಏನಾದ್ರು ನಮ್ಗೆ ಫ್ಲೋರ್ ಒಂದೊಂದು ಮನೆ, ಅಣ್ಣ ತಮ್ಮಂದಿರು ಏನಾದ್ರು ನಮ್ಗೆ ಫ್ಲೋರ್ಗೆ ಒಂದೊಂದು ಮನೆ ಬೇಕು ಅನ್ನೋರು ಏನಾದ್ರು ಲೈಕ್ ಮಾಡೋರಿದ್ರೆ ಅವ್ರಿಗೆ 7 ಮಾಡಿಸಿದ ಮನೆ ಅಂತಾನೆ ಈ ಪ್ರಾಪರ್ಟಿ ಹೇಳ್ಬೋದು. ಬೊಂಬಾಟಾಗಿ ಬಂದಿದೆ, ಲಕ್ಸುರಿ ಆಗಿ ಬಂದಿದೆ. ಇನ್ನು ಈ ಗೇಟ್ ಬಗ್ಗೆ ಮಾತಾಡ್ಬೋದು. ಇಲ್ಲಿ ನಮಗೆ ವೈರಿಂಗ್ ಕಲೆಕ್ಷನ್ ಕೊಟ್ಟಿದಾರಲ್ಲ ಈ ಪೋರ್ಷನ್ ಅಲ್ಲಿ, ಅಲ್ಲೇನಾದ್ರೂ ನಾವು ಮೋಟರ್ ಏನಾದ್ರು ಫಿಟ್ ಮಾಡ್ಕೊಂಡ್ರೆ ಈ ಗೇಟ್ನ ನಾವು ಆಟೋಮೆಟಿಕ್ ಕಂಟ್ರೋಲ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ಆ ತರ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಒಂದು ಮನೆ ನೋಡಿದ್ರೆ 3 ಮನೆ ನೋಡೋ ಹಾಗೇನೆ ಬರುತ್ತೆ. ಜಸ್ಟ್ ನಾನು ಒಂದೇ ಒಂದು ಮನೆ ತೋರಿಸ್ತೀನಿ. ಒಂದು ಮನೆದು ನೋಡೋಣ. ಡೈರೆಕ್ಟ್ ನಾವು 3ನೇ ಫ್ಲೋರ್ಗೆ ಹೋಗೋಣ. ಅಲ್ಲಿಂದ ಟೆರೆಸ್ಗೆ ಹೋಗಿ ಮೆಟ್ರೋ ಸ್ಟೇಷನ್, ಕನಕಪುರ ರೋಡ್ ಆಕ್ಸಿಸ್, ಲೊಕೇಶನ್ ಆಕ್ಸಿಸ್ ಎಲ್ಲ ನಾವು ನೋಡ್ಕೊಂಡ್ ಬರೋಣ. ಯಾಕಂದ್ರೆ 3-4 ಮನೆನೂ ನಮ್ಗೆ ಹೇಗಿದೆಯೋ ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತೆ. ಲಿಫ್ಟ್ ಕೂಡ ನಮ್ಗೆ ಈಗ ಪ್ರೆಸೆಂಟ್ ವರ್ಕಿಂಗ್ ಇರುವಂತದ್ದು. ಡೈರೆಕ್ಟ್ 4th ಫ್ಲೋರು. ಡೈರೆಕ್ಟ್ ನಾವು ಟೆರೆಸ್ಗೆ ಹೋಗೋಣ. ಟೆರೆಸ್ ಕೆಳಗಡೆ ಇರುವಂತ 4th ಫ್ಲೋರ್ ಹೋಗೋಣ. ಪ್ರೆಸೆಂಟ್ ನಮ್ಗೆ ಲಿಫ್ಟ್ ವರ್ಕಿಂಗ್ ಇದೆ. 4th ಫ್ಲೋರ್ ನೋಡೋಣ ವೀಕ್ಷಕರೇ. ಎಕ್ಸಾಕ್ಟ್ 4th ಫ್ಲೋರ್ ಅಲ್ಲಿ ಇದ್ದೀನಿ.
ಆಕ್ಚುಲಿ ರೂಲ್ಸ್ ಪ್ರಕಾರ ನಮಗೆ ಸ್ಟಿಲ್ಟ್ ಪ್ಲಸ್ G+3 ಬರುತ್ತೆ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ಬಂದು ಸ್ಟಿಲ್ಟು, ಅದ್ರ ಮೇಲೆ ಗ್ರೌಂಡ್, ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ಲಿ ನಾನು ಥರ್ಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಆಸ್ ಎ ನಮ್ಮ ಪ್ರಕಾರ ಏನಾದ್ರು 20, 30, 30, 40 ಬಗ್ಗೆ ಏನಾದ್ರು ಮಾತಾಡ್ತೀವಿ ಅಂದ್ರೆ ಫೋರ್ತ್ ಫ್ಲೋರು. ಆಸ್ ಎ ಅಪಾರ್ಟ್ಮೆಂಟ್ ವೈಸ್ ಅಲ್ಲಿ ನಾವು ಮಾತಾಡ್ತೀವಿ ಅಂದ್ರೆ ಇದು 3ನೇ ಫ್ಲೋರು. BBMP ರೂಲ್ಸ್ ಏನಿದೆ ಪಕ್ಕಾ ಮೇಂಟೈನ್ ಮಾಡಿದ್ದಾರೆ. ನೋಡೋದಲ್ಲ, ಮುಂದೆಗಡೆ ರೋಡು, ಹಿಂದೆಗಡೆ ತೋರಿಸ್ತೀನಿ ನೋಡಿ. ಈ ಪೋರ್ಷನ್ ಅಲ್ಲೂ ಕೂಡ ರೋಡ್ ಇದೆ. ಬೋತ್ ಸೈಡ್ ನಮಗೆ ರೋಡ್ ಕನೆಕ್ಟಿವಿಟಿ ಇದೆ, ಮುಂದೆಗಡೆ ಮತ್ತೆ ಹಿಂದೆಗಡೆ ಎರಡು ನಮಗೆ ರೋಡ್ ಕನೆಕ್ಟಿವಿಟಿ. ಮೇನ್ ಅಡ್ವಾಂಟೇಜ್ ಬಂದು ನಮಗೆ ವೆಂಟಿಲೇಷನ್ ಅಡ್ವಾಂಟೇಜು. ಎಕ್ಸಾಕ್ಟ್ ಈಗ ನಾನು ಈಸ್ಟ್ ಡೋರ್ ಮುಂದೆ ನಿಂತಿದ್ದೀನಿ. ಕಾರಿಡಾರ್ ನಮಗೆ ಈ ತರ ಇದೆ. ಸ್ಟೇರ್ ಕೇಸ್ ನಮಗೆ 3 ಅಡಿ ಪ್ರಾವಿಷನ್ ಮಾಡಿರುವಂಥದ್ದು. ಕೆಳಗಡೆ ಟಾಪ್ ಇಂದ ಕೆಳಗಡೆ ಗ್ರೌಂಡ್ ವರೆಗೂ ಕೂಡ ಹಾಗೆ ಇದೆ. ಇದೇನು ಸ್ಟೇರ್ ಕೇಸ್ ಇದೆಲ್ಲ ಸೇಮ್ ಕಾಪಿ ಪೇಸ್ಟ್ ನಮಗೆ ಹೀಗೆ ಬರುತ್ತೆ. ಎಂಟ್ರಿ ಆಗ್ತಾ ಇದ್ದಂಗೆ ಈ ತರ ಬರುತ್ತೆ ನಮಗೆ. ಇನ್ ಕೇಸ್ ಏನಾದ್ರು ನಮಗೆ ಸೆಕ್ಯೂರಿಟಿ ವೈಸ್ ಅಲ್ಲಿ ನಮ್ಗೆ ಇನ್ನೂ ಸೇಫ್ಟಿ ಏನಾದ್ರು ಬೇಕು ಅಂದ್ರೆ ಈ ಲಿಫ್ಟ್ ಬಿಟ್ಟು ಈ ಕಡೆ ಏನು ನಾವು ಒಂದು ಗ್ರಿಲ್ ಒಂದು ಮಾಡ್ಕೊಂಡ್ಬಿಟ್ರೆ, ಒಂದು ಗೇಟ್ ಒಂದು ಹಾಕೊಂಡ್ಬಿಟ್ರೆ ನಮಗೆ ಸೆಕ್ಯೂರಿಟಿ ವೈಸ್ ಅಲ್ಲಿ ಕೂಡ ನಮಗೆ ಯಾರು ಮನೆಯವರು ಕೂಡ ಎಂಟ್ರಿ ಆಗೋದಿಲ್ಲ. ಆ ತರ ಪ್ರಾವಿಷನ್ ಕೂಡ ಇದನ್ನ ಯೂಸ್ ಮಾಡಬಹುದು. ಈಸ್ಟ್ ಫೇಸಿಂಗ್ ಮೈನ್ ಡೋರು, ಸೂರ್ಯನ ಬಾಗ್ಲು ಬರುತ್ತೆ. ಮನೆ ಒಳಗೆ ನೋಡಿ ಎಷ್ಟು ಲಕ್ಸುರಿಯಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. 3 BHK ಹೌಸ್ ಇದು. ಎಂಟ್ರಿ ಆಗ್ತಾ ಇದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ವಿತ್ ವಾರ್ಡ್ರೋಬ್ ಅಲ್ಲಿ ವಿತ್ ಇಂಟೀರಿಯರ್ ವರ್ಕ್ ಅಲ್ಲಿ ಡಿಸೈನ್ ಆಗಿರುವಂತಹ ಸ್ಟೋರೇಜ್ ಪ್ರಾವಿಷನ್ ಮಾಡಿದರೆ, ಶೂ ರ್ಯಾಕು ಆ ತರದ್ ಬೇಕಾದ್ರೆ ನಾವು ಯೂಸ್ ಮಾಡ್ಕೊಬಹುದು. ಸಣ್ಣ ಪುಟ್ಟ ಏನಾದ್ರು ಇಲ್ಲ ನಾವು ಅಕ್ವೇರಿಯಂ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಎಕ್ಸಾಕ್ಟ್ ನಾವು ಈ ಪೋರ್ಷನ್ ಅಲ್ಲಿ ಅಕ್ವೇರಿಯಂ ನ ಯೂಸ್ ಮಾಡಬಹುದು. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡು ಕುತ್ಕೊಂಡ್ರು ಕೂಡ ಓಡಾಡೋಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮ್ ಈ ಪೋರ್ಷನ್ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಾವು 90 ಡಿಗ್ರಿಲಿ ಟಿವಿ ನೋಡಬಹುದು. ನಂದೇನೋ ಡೈರೆಕ್ಷನ್ ಇದೆ, ಎಕ್ಸಾಕ್ಟ್ ನನ್ನ ಕೈ ನೇರ ಐತಲ್ಲ, ಇದು ಎಕ್ಸಾಕ್ಟ್ ನಮಗೆ 90 ಡಿಗ್ರಿ ಬರುತ್ತೆ. ನನ್ನ ಕಣ್ ಕಾಂಟ್ಯಾಕ್ಟ್ ಇಂದ ಟಿವಿ ಯೂನಿಟ್ 90 ಡಿಗ್ರಿ ಇರೋ ಟಿವಿ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಫುಲ್ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂತದ್ದು. ಕೆಳಗಡೆ 4 ಡ್ರಾಯರ್ ಬಾಕ್ಸ್ಗಳು, ಸೆಂಟ್ರಲ್ಲಿ ನಮಗೆ ಸೆಟಪ್ ಬಾಕ್ಸ್ ಇಟ್ಕೊಳ್ಳೋಕೆ ವಿತ್ ವೈರಿಂಗ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ ನೋಡಿ POP ಪ್ಲಸ್ ಇಂಟೀರಿಯರ್ ಡಿಸೈನ್ ನಮಗೆ ಮಿಕ್ಸ್ ಮಾಡಿರುವಂತಹ ಸೀಲಿಂಗ್ ವರ್ಕ್ ಕೂಡ ನಾವು ನೋಡಬಹುದು. ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ತುಂಬಾ ಲ್ಯಾವಿಶ್ ಆಗಿ ಬಂದಿದೆ ಮನೆ ಮಾತ್ರ. ಈ ಮನೆ ಹೇಗಿದೆಯಲ್ಲ ಸೇಮ್ ಆಸ್ ಇಟ್ ಈಸ್ ಬರುತ್ತೆ ನಮಗೆ. ಬಟ್ ಏನು ಅಂದ್ರೆ ಈ ಪೋರ್ಷನ್ ವರ್ಕ್ ಅಲ್ಲ POP ವರ್ಕ್ ಎಲ್ಲ ಮಾಡಿದ್ದಾರೆ. ಬಟ್ ಓಕೆ, ಅದನ್ನ ನಮಗೆ ರೆಂಟಲ್ ಇನ್ಕಮ್ ತರ ನಮಗೆ ಮಾಡಿಕೊಟ್ಟಿರುವಂಥದ್ದು. ಓಕೆ, ಖುಷಿ ಆಗುತ್ತೆ ನೋಡಿ. ಹಾಲಿಂದ ನೋಡ್ತಾ ಇದ್ರೆ ಜಸ್ಟ್ ಲೈಟ್ ಆಗಿ ನಾನು ಈ ಮೈನ್ ಡೋರ್ ಇಂದ ನೋಡಿ, ಮೈನ್ ಡೋರ್ ಇಂದ ನಿಂತ್ಕೊಂಡ್ರೆ ನನಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ನೋಡಿದ್ರ, ನಾವಿಲ್ಲಿ ಟೆರೆಸ್ ಮೇಲೂ ಹೋಗೋ ಹಾಗಿಲ್ಲ, ಡೈರೆಕ್ಟ್ ಮನೆ ಮುಂದೆ ನಿಂತ್ಕೊಂಡ್ರೆ, ಮೈನ್ ಡೋರ್ ಅಲ್ಲಿ ನಿಂತ್ಕೊಂಡ್ರೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಕಾಣಿಸುತ್ತೆ. ಅಷ್ಟು ಮೆಟ್ರೋ ಸ್ಟೇಷನ್ಗೆ ಕನಕಪುರ ರೋಡ್ಗೆ ಆಕ್ಸೆಸಬಲ್ ನಮಗೆ ಈ ಪ್ರಾಪರ್ಟಿ ಇದೆ. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಮನೆ. ಹಾಲು ಸ್ಪೇಷಿಯಸ್ ಆಗಿ ಬಂದಿದೆ. ಸೋಫಾ ಹಾಕೊಂಡ್ರು, ಟೀ ಟೇಬಲ್ ಹಾಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾನೇ ಜಾಗ ಇದೆ. ಎಕ್ಸಾಕ್ಟ್ 90 ಡಿಗ್ರಿಲಿ ಟಿವಿ ನೋಡ್ಬೋದು. ಆ ತರ ಪ್ರಾವಿಷನ್ ಈ ಟಿವಿ ಯೂನಿಟ್ ಕೂಡ ನಮಗೆ ಕ್ಯಾಬಿನೆಟ್ ನ ಮಾಡಿಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ಅಗ್ನಿ ಮೂಲೆ ಬರುತ್ತಲ್ಲ, ಅಗ್ನಿ ಮೂಲೆಯಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಮಾಡಿರುವಂತದ್ದು. ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಅದು ಕೂಡ ನಮಗೆ 40 mm ಗ್ರಾನೈಟ್ ಕೊಟ್ಟಿರುವಂತದ್ದು. ಇಲ್ಲಿ ಒಂದು ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ, 2 ಟ್ಯಾಪ್. ಆಚೆ ಕಡೆ ಯುಟಿಲಿಟಿಲಿ ಕೂಡ ನಮಗೆ ಒಂದು ಸಿಂಕ್ ಆಪ್ಷನ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಮೇಲ್ಗಡೆ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲೈಟಿಂಗ್ ಇಲ್ದಿರನೇ ಇಷ್ಟು ವೆಂಟಿಲೇಷನ್ ಇದೆ, ಚೆನ್ನಾಗಿದೆ. ಮೇಲ್ಗಡೆ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಲೈಟ್ ಹಾಕಿದ್ರೆ ನಮಗೆ ಈ ತರ ಇದೆ ನೋಡಿ, ಬ್ಲೂ ಲೈಟು ವಿತ್ ಇಂಟೀರಿಯರ್ ಡಿಸೈನು ವಿತ್ LED ಲೈಟು. ಇಲ್ಲೆಲ್ಲ ಲಾಫ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಲಾಫ್ಟ್ ಕೆಳಗಡೆ ನಮಗೆ ವಿತ್ ಪ್ರೊಫೈಲ್ ಲೈಟ್ ತಗೊಂಡಿದ್ದಾರೆ. ಗ್ರಾಸರಿ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಕೆಳಗಡೆ ನಮಗೆ ಬ್ಯಾಸ್ಕೆಟ್ ಪ್ರಾವಿಷನ್ ಮಾಡಿರುವಂತದ್ದು ವಿತ್ ಗ್ರಾನೈಟ್ ಸ್ಲ್ಯಾಬು. ಈ ಪೋರ್ಷನ್ ಅಲ್ಲಿ ನಮಗೆ ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ. 2 ಟ್ಯಾಪ್ ವ್ಯವಸ್ಥೆ. ಇನ್ನು ಮೇಂಟೆನೆನ್ಸ್ಗೋಸ್ಕರ ಈ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟರ್ಸ್ ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಓವೆನ್ ಇಲ್ಲ ಅಂದ್ರೆ ಒಂದು ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಕೆಳಗಡೆ ಸ್ಟೋರೇಜು, ಇಲ್ಲಿ ಸ್ಟ್ಯಾಂಡಿಂಗು ವಿತ್ ಪಾಯಿಂಟ್ ವರ್ಕು. ಇದು ಪಕ್ಕದಲ್ಲಿ ನಮಗೆ 32 amp ಒಂದು ಇದೆಯಲ್ಲ, ಇಲ್ಲಿ ಬಂದು ನಮಗೆ ಫ್ರಿಡ್ಜ್. ಈ ಪೋರ್ಷನ್ ಫುಲ್ ನಮಗೆ ವೆಟ್ರೋಫೈಟಲ್ಸ್ ಕೊಟ್ಟಿರುವಂಥದ್ದು. ಅಡಿಗೆ ಮನೆ ವಾಲ್ಗಳಿಗೆಲ್ಲ ನಮಗೆ ವೆಟ್ರೋಫೈಟಲ್ಸ್ 2x4 ವೆಟ್ರೋಫೈಟಲ್ಸ್ ನ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಈ ಪೋರ್ಷನ್ ಸಜ್ಜಾ ಟೈಪ್ ಅಲ್ಲಿ ಕೊಟ್ಟಿರುವಂತದ್ದು ಇಂಟೀರಿಯರ್ ಡಿಸೈನ್. ಮೇಲ್ಗಡೆ ಏನಾದ್ರು ನಾವು ಸ್ಟೋರೇಜ್ ಬೇಕಾದ್ರೆ ನಾವು ಸ್ಟೋರೇಜ್ ಕೂಡ ನಾವು ಮಾಡ್ಕೋಬಹುದು. ಇಲ್ಲಿ ಬಂದು ನಮಗೆ ಪ್ಯಾಂಟ್ರ್ ಇದೆ ವಿತ್ ಗ್ಲಾಸ್ ಇರುವಂತಹ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ವೈಸ್ ಅಲ್ಲಿ ನಮಗೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ, ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ಹೇಳಿದ್ನಲ್ಲ, ಇಲ್ಲಿ ಬಾಲ್ಕನಿ ಟೈಪ್ ಅಲ್ಲಿ ಕೂಡ ನಾವು ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಒಂದು ಯುಟಿಲಿಟಿ ಟೈಪ್ ಅಲ್ಲಿ ಕೂಡ ನಾವು ಯೂಸ್ ಮಾಡಬಹುದು. ಅಂದ್ರೆ ಈ ಜಾಗನೇ ನೋಡಿ, ಆರಾಮಾಗಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಬಹುದು, ಇಲ್ಲಾಂದ್ರೆ ಒಂದು ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು. ಇಲ್ಲೂ ಕೂಡ ನಮಗೊಂದು ಸಿಂಕ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ.
ಇನ್ಲೈಟು ಔಟ್ಲೈಟು ವಿತ್ ಪವರ್ ಪಾಯಿಂಟು. ಇನ್ನು ವಾಲ್ಗಳಿಗೆಲ್ಲ 2x4 ವೆಟ್ರೋಫಟೈಲ್ಸು ಮೇಂಟೆನೆನ್ಸ್ಗೋಸ್ಕರ. ಸೀಲಿಂಗಲ್ಲಿ ನಮಗೆ WPC ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲೊಕ್ಯಾಲಿಟಿ ಬಗ್ಗೆ ಏನು ನಾವು ಮಾತಾಡೋ ಹಾಗಿಲ್ಲ. 99% ನಮಗೆ ಡೆವಲಪ್ಮೆಂಟ್ ಆಗಿರುವಂತಹ ಲೊಕ್ಯಾಲಿಟಿಲೇ ನಮಗೆ ಈ ಪ್ರಾಪರ್ಟಿ ಇದೆ. ಡೈರೆಕ್ಟ್ ಓನರ್ ನಂಬರ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಎನಿ ಡೌಟ್, ಎನಿ ಎಂಕ್ವೈರಿ, ಎನಿ ಇನ್ಫಾರ್ಮೇಶನ್, ಕಾಂಟ್ಯಾಕ್ಟ್ ದ ಡೈರೆಕ್ಟ್ ಓನರ್. ಹಾಗೆ ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಬಜೆಟ್ಗೆ ಓಕೆ ಆಯಿತು, ಲೊಕ್ಯಾಲಿಟಿ ಓಕೆ ಆಯಿತು ಅಂದರೆ ಡೈರೆಕ್ಟಾಗಿ ಓನರ್ಗೆ ಫೋನ್ ಮಾಡಿ ಡೈರೆಕ್ಟಾಗಿ ಮಾತಾಡಿ. ಇಲ್ಲಿ ನಮಗೊಂದು ಆರ್ಚ್ ಟೈಪಲ್ಲಿ ಮಾಡಿದ್ದಾರೆ. ಈ ಲಿವಿಂಗ್ ರೂಮಿಂದ ಕಿಚನ್ ಬರ್ಬೇಕಾದ್ರೆ ಇಲ್ಲೂ ಕೂಡ ಪ್ರೊಫೈಲ್ ಲೈಟು ವಿತ್ ಇಂಟೀರಿಯರ್ ಡಿಸೈನು, ಇಲ್ಲೂ ಕೂಡ ವಿತ್ ಸ್ಟೋರೇಜ್ ಕೂಡ ನಮಗೆ ಜಾಗ ಬಿಟ್ಟಿದ್ದಾರೆ. ಓಕೆ, ಇದು ಬಂದು ನಮಗೆ ಸಿಂಕ್ ಬರುತ್ತೆ. ಇಲ್ಲಿ ಕೆಳಗಡೆ ಇನ್ಲೈಟ್ ಔಟ್ಲೈಟ್ ಇದೆ. ಒಂದು ಬೋಲ್ ಇಟ್ಟು ಬೋಲಲ್ಲಿ ನಮಗೊಂದು ಕೊಳಾಯಿ ಕೊಡ್ತಾರೆ. ಇಲ್ಲಿ ಇದು ಸಿಂಕ್ ಆಪ್ಷನ್ ಇರುವಂಥದ್ದು. ಸೂಪರ್ ಆಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಬಿಲ್ಡ್ ಸೂಪರ್ ಆಗಿ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರುವಂಥದ್ದು ಮಾಸ್ಟರ್ ಬೆಡ್ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ಗಳಿದೆ. ಮೇಲ್ಗಡೆ ಲಾಫ್ಟ್ ವರ್ಕುಗಳು ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಸೀಲಿಂಗ್ ಅಲ್ಲಿ POP ವರ್ಕು ವಿತ್ ಇಂಟೀರಿಯರ್ ಡಿಸೈನ್ ನಮಗೆ ತಗೊಂಡಿದ್ದಾರೆ. ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆಮೇಲೆ ಕ್ರಾಸ್ ವೆಂಟಿಲೇಷನ್ ಇದೆ ನೋಡಿ. ಈ ವಿಂಡೋ ಇದೆಯಲ್ಲ, ಈ ವಿಂಡೋ ಬಂದು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ನಮಗೆ ವೆಂಟಿಲೇಷನ್ ಇದೆ. ಈ ವಿಂಡೋ ಬಂದು ನಮಗೆ ಡೈರೆಕ್ಟ್ ರೋಡ್ ಸೈಡ್ ಇಂದ ಬರುವಂತಹ ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್ ಕೊಟ್ಟಿರುವಂಥದ್ದು. ಜೊತೆಗೆ ಈ ಪೋರ್ಷನ್ ಅಲ್ಲಿ ನಮಗೊಂದು ಸ್ಟಡಿ ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಒಂದು ಸ್ಟಡಿ ಟೇಬಲ್ ವಿತ್ 2 ಡ್ರಾಯರ್ ಬಾಕ್ಸ್ಗಳು ಪ್ರೊವೈಡ್ ಮಾಡಿರುವಂಥದ್ದು. ಅದ್ರ ಪಕ್ಕದಲ್ಲಿ TV ಯೂನಿಟ್, ಸೆಮಿ TV ಯೂನಿಟು ಮಸ್ತ್ ಆಯಿತು. ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಒಂದು ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಬ್ಯಾಕ್ ಸೈಡಲ್ಲಿ ಬರೋದು ನಮಗೆ ಅಟ್ಯಾಚ್ ಬಾತ್ರೂಮ್. ಓಕೆ, ಬೊಂಬಾಟ್ ಆಗಿದೆ, ಸ್ಪೇಷಿಯಸ್ ಆಗಿದೆ. ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫಟೈಲ್ಸ್ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಆಂಟಿ ಸ್ಕಡ್ ವೆಟ್ರೋಫಟೈಲ್ಸು ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು ವಿತ್ ಡ್ರೈ ವಾಟ್ರು, ಹ್ಯಾಂಡ್ ವಾಶು ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ, ಗುಡ್ ವೆಂಟಿಲೇಷನ್, ಸ್ಪೇಷಿಯಸ್ ಆಗಿದೆ. ಆಮೇಲೆ ಪ್ರತಿಯೊಂದು ಮನೆಗಳಿಗೂ ಯೂಸ್ ಮಾಡಿರೋದ್ರೆ ನಮಗೆ ಟೀಕ್ವುಡ್ ವಾಸ್ಕಲ್ಲಿ ನಮಗೆ ಯೂಸ್ ಮಾಡಿರುವಂಥದ್ದು. ಟೀಕ್ವುಡ್ ವಾಸ್ಕಲ್ಲು ಟೀಕ್ವುಡ್ ಬೀಡಿಂಗ್ ಎಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಇದು ಬಂದು ಒಂದೇ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಅಂದರೆ ಈ ಮನೆಗೆ 1 ಬೆಡ್ರೂಮ್ ಆಯಿತು. ಇದು ಬಂದು ನಮಗೆ ಪೂಜಾ ಮನೆ. ಆರಾಮಾಗಿ ಸ್ಪೇಷಿಯಸ್ ಆಗಿ ನೆಮ್ಮದಿಯಾಗಿ ಒಬ್ರು ಕುತ್ಕೋಬಹುದು, ಅಡ್ಜಸ್ಟ್ ಮಾಡ್ಕೊಂಡ್ರೆ ಇಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇರುವಂತಹ ಪೂಜಾ ಮನೆ. ಗ್ರಾನೈಟ್ ಸ್ಲ್ಯಾಬ್ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಟೈಲ್ಸ್ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ವಿತ್ ಸೆಂಟ್ರಲ್ಲಿ ಗೋಲ್ಡ್ ಫಿನಿಶಿಂಗ್ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ವಿತ್ LED ಲೈಟ್ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಇನ್ನು ಪೂಜಾ ಮನೆ ಡೋರ್ ಬಗ್ಗೆ ಮಾತಾಡೋದಾದ್ರೆ ಟೀಕ್ವುಡ್ ಫ್ರೇಮು, ಟೀಕ್ವುಡ್ ವಾಸ್ಕಲ್ಲು ಎಲ್ಲ ನಮಗೆ ಟೀಕ್ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂಥದ್ದು. ಇದಕ್ಕೂ ಕೂಡ ನಮಗೆ ಗ್ಲಾಸ್ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಇಲ್ಲಿ ನಾವು ಟರ್ನ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ಒಂದು ಬೆಡ್ರೂಮು, ಈ ಪೋರ್ಷನ್ ಅಲ್ಲಿ ಒಂದು ಬೆಡ್ರೂಮ್ ಇದೆ. ಟೋಟಲ್ ನಮಗೆ 3 BHK ಹೌಸು. ಈಗ ನಾವು ನೋಡೋಣ ಚಿಲ್ಡ್ರನ್ಸ್ ಬೆಡ್ರೂಮು. ಚಿಲ್ಡ್ರನ್ಸ್ ಬೆಡ್ರೂಮ್ ಏನಕ್ಕೆ ಹೇಳ್ತೀನಿ ಅಂದರೆ ಇದು ನಾರ್ತ್ ಈಸ್ಟ್ ದೇವ್ರ ಮೂಲೆಯಲ್ಲಿ ಬರುವಂಥದ್ದು ಬೆಡ್ರೂಮ್. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಇಲ್ಲೊಂದು ಬಾಲ್ಕನಿ ಇದೆ ನೋಡಿ. ಇದು ಯಾಕಂದರೆ ಹಿಂದೆಗಡೆ ರೋಡ್ ಇದೆಯಲ್ಲ. ಓಹೋ, ಮಸ್ತ್ ಇದೆ ಬಾಲ್ಕನಿ, ಬೊಂಬಾಟಾಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಈ ಬಾಲ್ಕನಿ ಪ್ರೊವೈಡ್ ಮಾಡಿರೋದು. ಆಮೇಲೆ ಹಿಂದೆಗಡೆ ರೋಡು ನೋಡಿ, ಈ ಪೋರ್ಷನ್ ರೋಡ್ ಇದೆ, ಇನ್ನು ಆ ಪೋರ್ಷನಲ್ಲಿ ರೋಡ್ ಇದೆ. ಈ ಮನೆಗೆ ಹಿಂದೆಗಡೆ ಮುಂದೆಗಡೆ 2 ಕಡೆನೂ ರೋಡ್ ಇದೆ. ಇನ್ ಕೇಸ್ ಏನಾದರೂ ವಾಷಿಂಗ್ ಮಿಷಿನ್ ಏನಾದರೂ ಬೇಕು ಅಂದರೆ ಈ ಪೋರ್ಷನಲ್ಲಿ ಯೂಸ್ ಮಾಡ್ಬೋದು. ನಾವು ಟೆರೆಸ್ವರೆಗೂ ಹೋಗೋ ಅಗತ್ಯನೇ ಇಲ್ಲ. ಈ ಮನೆ ಹೇಗೆ ನೋಡ್ತಾ ಇದ್ದೀರಲ್ಲ, ಆಸ್ ಇಟ್ ಇಸ್ ನಮಗೆ ಇನ್ನು 3 ಮನೆಗಳು ಹಾಗೆ ಬರುತ್ತೆ. ನಮಗೆ ಸಾಕಾಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾ ಜಾಗ ಇರುವಂತಹ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ವಿತ್ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಮೇಲ್ಗಡೆ ಲಾಫ್ಟ್ ವರ್ಕು, ಬುಕ್ಸ್ಗಳು ಇಟ್ಕೊಳ್ಳೋದಕ್ಕೆ ಕೆಳಗಡೆ ಡ್ರಾಯರ್ ಬಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಸ್ಟಡಿ ಟೇಬಲ್ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಈ ಜಾಗದಲ್ಲಿ ಒಂದು ಸ್ಟಡಿ ಟೇಬಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದ ಬರೋದು ನಮಗೆ ಒಂದು ಕಾಮನ್ ವಾಶ್ರೂಮ್, ಗ್ಲಾಸಿ ಡೋರ್ ಕೊಟ್ಟಿರುವಂಥದ್ದು. UPVC ವಿಂಡೋ ವಿತ್ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫಟೈಲ್ಸು. ಸೇಮ್ ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟ್ರು, ಹ್ಯಾಂಡ್ ವಾಶು ಎಲ್ಲ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಈ ಬಾತ್ರೂಮ್ಗೆ ಯೂಸ್ ಮಾಡಿರೋ ವಾಸ್ಕಲ್ ಕೂಡ ನಮಗೆ ಟೀಕ್ವುಡ್ಡೇ ಬರುತ್ತೆ. ಇದು ಇನ್ನೊಂದು ಗೆಸ್ಟ್ ರೂಮ್. ಇದು ಮಸ್ತ್ ಇದೆ ಮಾತ್ರ, ಬೊಂಬಾಟಾಗಿದೆ. ಇದು ಅಟ್ಯಾಚ್ ಬಾತ್ರೂಮು. ಓಕೆ,
ಈ ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮು. ಇಲ್ಲೂ ಅಷ್ಟೇ ವೀಕ್ಷಕರೇ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಮೇಲ್ಗಡೆ ಲಾಫ್ಟ್, ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವಿತ್ POP ವರ್ಕು. ಇಲ್ಲಿ ನಮಗೆ ಒಂದು ಡ್ರೆಸ್ಸಿಂಗ್ ಏರಿಯಾ ಒಂದು ಪ್ರೊವೈಡ್ ಮಾಡಿದ್ದಾರೆ. ರೋಡ್ ಸೈಡ್ಗೆ ಬರುವಂತಹ ಒಂದು ವೆಂಟಿಲೇಷನ್ಗೆ ಒಂದು ವಿಂಡೋ, ಯಾಕಂದ್ರೆ ಬ್ಯಾಕ್ ಸೈಡ್ ರೋಡ್ ಇದೆಯಲ್ಲ ಅದಕ್ಕೆ ನಮಗೊಂದು ವಿಂಡೋ ಕೊಟ್ಟಿರುವಂಥದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ ನೋಡಿ. ಚೆನ್ನಾಗಿದೆ. ಟೋಟಲ್ ಒಂದು ಮನೆಗೆ 3 ಬೆಡ್ರೂಮು, 3 ಬಾತ್ರೂಮ್ ಇದೆ. 2 ಬೆಡ್ರೂಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ, ಒಂದು ಕಾಮನ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಒಂದು ಮನೆಗೆ ಯಾವ ತರ ಏನ್ ವ್ಯವಸ್ಥೆ ಬೇಕೋ ಅಷ್ಟು ವ್ಯವಸ್ಥೆ ಈ ಪ್ರಾಪರ್ಟಿಲಿ ನಮಗೆ ಮಾಡಿರುವಂತದ್ದು. 30-50ರಲ್ಲಿ ಇದಕ್ಕಿಂತ ಏನು ಮಾಡೋಕ್ಕಾಗಲ್ಲ. 3 BHK ರೂಮ್ನ ತಗೊಂಡಿದ್ರೆ 2 BHK ಅಂದ್ರೆ ಇನ್ನೂ ಬೊಂಬಾಟಾಗಿ ಬಂದ್ಬಿಟ್ಟಿರೋದು ಮನೆ. ಸಖತ್ತಾಗಿದೆ. ಒಂದು ಫ್ಯಾಮಿಲಿ ಆರಾಮಾಗಿ ಯಾರ್ದು ತೊಂದರೆ ತಾಪತ್ರ ಏನು ಇದ್ರೆ ಕ್ಲೀನ್ ಆಗಿ ನಾವಾಯ್ತು ನಮ್ಮ ಕುಟುಂಬ ಆಯ್ತು ಅನ್ನೋರಿಗೆ ಮನೆ ಮಾತ್ರ ಬೊಂಬಾಟ್ ಮನೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. 30-50ರಲ್ಲಿ ಕಟ್ಟಿರುವಂತಹ ಮನೆ, ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದಂತಹ ಮನೆ. ಕಾವೇರಿ ವಾಟರ್ ಬರ್ತಾ ಇದೆ, ಬೋರ್ವೆಲ್ ಇದೆ, ಲವ್ಲಿ ಆಗಿದೆ. ಟೆರೆಸ್ಗೆ ಹೋಗೋಣ. ಎಕ್ಸಾಕ್ಟ್ ನಾನೀಗ ಟೆರೆಸ್ ಕೆಳಗಡೆ ಇರುವಂತಹ ಟಾಪಲ್ಲಿ ಇದ್ದೀನಿ. ಇದು ಮೇಲೆ ಹೋದ್ರೆ ಟೆರೆಸ್. ಸ್ಟೇರ್ ಕೇಸ್ ಅಷ್ಟೇ ವೈಲ್ಡ್ ಆಗಿದೆ. ಇನ್ ಕೇಸ್ ಏನಾದರೂ ನಾವು ಬಾಡಿಗೆ ಕೊಟ್ಟಾಗ ಅವರು ಏನಾದರೂ ನಾವು ಐಟಮ್ಸ್ಗಳನ್ನ ಮೂವ್ ಮಾಡ್ತಾರಂದ್ರೆ ಆರಾಮಾಗಿ ನಾವು ಮೂವ್ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರೋವಂಥದ್ದು. ಎಕ್ಸಾಕ್ಟ್ ಟೆರೆಸಲ್ಲಿ ಇದ್ದೀನಿ. ನಿಂತ್ಕೊಂಡು ಹೋಗಿತೀರಾ ಕುತ್ಕೊಂಡು ಹೋಗಿತೀರಾ ನಿಮಗೆ ಬಿಟ್ಟಿದ್ದು. ಅದಕ್ಕೆ 2 ಥರನೂ ಪ್ರಾವಿಷನ್ನ ಮಾಡಿಕೊಟ್ಬಿಟ್ಟಿದ್ದಾರೆ. ಬಟ್ಟೆ ಹೋಗೋದಕ್ಕೆ ವಿತ್ ಟ್ಯಾಪು. ಟ್ಯಾಂಕ್ ರೂಮ್ ಮೇಲ್ಗಡೆ ಬರುತ್ತೆ ನಮಗೆ ಈ ಪೋರ್ಷನಲ್ಲಿ. ಇದು ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ ನೋಡಿ. ಫುಲ್ಲು ಓಪನ್ ಟೆರೆಸ್ ಕಾನ್ಸೆಪ್ಟಲ್ಲಿ ಬಿಟ್ಟಿದ್ದಾರೆ. ಓನರ್ ಏನಾದರೂ ಬೈ ಮಾಡಿದ್ರೆ ಮನೆ ದೊಡ್ಡದಾಗಿ ಒಂದು ಸೋಲಾರ್ ಪ್ಯಾನಲ್ಗಳನ್ನ ಹಾಕಿಸ್ಕೊಂಡ್ಬಿಟ್ರೆ ಕರೆಂಟ್ ಫ್ರೀ, ಬಿಲ್ಡಿಂಗ್ ಮೇಂಟೆನೆನ್ಸ್ಗೆಲ್ಲ ನಮಗೆ ಆ ಸೋಲಾರ್ ಪ್ಯಾನಲಿಂದನೇ ಬಂದ್ಬಿಡುತ್ತೆ. ಮೇನ್ ಅಡ್ವಾಂಟೇಜು ವಾಜರಹಳ್ಳಿ ಮೆಟ್ರೋ. ನಾನು ಝೂಮ್ ಮಾಡ್ದಿರನೇ ತೋರಿಸ್ತಾ ಇದ್ದೀನಿ. ವಾಜರಹಳ್ಳಿ ಮೆಟ್ರೋ, ತಲಗಟ್ಪುರ ಮೆಟ್ರೋ, ಸೆಂಟ್ರಲ್ಲಿ ನಮಗೆ ಡಿಮಾರ್ಟ್ ಇದೆ. ಎಲ್ಲ ನಮಗೆ ಬರೀ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಒಳಗಡೆನೆ ಈ 3 ಆಕ್ಸೆಸಬಲ್ ಇರುವಂಥದ್ದು. ಇನ್ನು ತಲಗಟ್ಪುರ ಹತ್ರ ಹೋದರೆ ಸ್ಕೂಲ್ಗಳು, ಯಶಸ್ವಿನಿ ಸ್ಕೂಲು ಮತ್ತೇನೋ ಇಂಟರ್ನ್ಯಾಷನಲ್ ಸ್ಕೂಲ್ 1-2 ಬರುತ್ತೆ. ಈ ಕಡೆಯಿಂದ ಹೋದರೆ ನಮಗೆ ನೆಕ್ಸ್ಟ್ ಸ್ಟಾಪ್ ದೊಡ್ಡ ಕಲ್ಸಂದ್ರ ಆದ್ಮೇಲೆ ಬರೋದು ಕೋಣನಕುಂಟೆಯಿಂದ ನೆಕ್ಸ್ಟ್ ಮುಂದೆ ಹೋದರೆ ನಮಗೆ ಮೆಟ್ರೋ ಹೋಲ್ಸೇಲ್ ಇದೆ, ಕ್ಯಾಶ್ ಆ್ಯಂಡ್ ಕ್ಯಾರಿ. ಅದ್ರ ಬ್ಯಾಕ್ ಸೈಡಲ್ಲಿ ಬರೋದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಮತ್ತು ಇನ್ನೂ 3-4 ಸ್ಕೂಲ್ಗಳೆಲ್ಲ ಇದೆ ಆ ಪೋರ್ಷನಲ್ಲಿ. ಸ್ಕೂಲ್ಗಳಿಗೆ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟು, ಆ ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟ್ ಗೇಟ್ ಆಪೋಸಿಟ್ ಹಂಗೆ ಸ್ಟ್ರೈಟಾಗಿ ಹೋದ್ರೆ ನಮಗೆ ಚಿನ್ಮಯ ಸ್ಕೂಲ್ ಇದೆ ಮತ್ತು ರಾಷ್ಟ್ರೋತ್ತಮ ಸ್ಕೂಲ್ಗಳೆಲ್ಲ ಬರುತ್ತೆ. ಇನ್ನು BMTC ಬಸ್ ಸ್ಟಾಪ್ ಬೇಕಾ, ಇಲ್ಲಿ ಎದುರುಗಡೆಗೆ ನಮಗೆ 100 ಫೀಟ್ ರೋಡ್ ಇದೆ. 100 ಫೀಟ್ ರೋಡ್ ಪಕ್ಕದಲ್ಲಿ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಇದೆ. ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ಗೆ ಈ ಪ್ರಾಪರ್ಟಿ ನಮಗೆ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್, 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಇರುವಂಥದ್ದು. 100 ಫೀಟ್ ರೋಡ್ಗೆ ಆಲ್ರೆಡಿ ಈಗ ಪ್ರೆಸೆಂಟ್ ಬಸ್ ಹೋಗ್ತಾ ಇದೆ. ಅದೇ ನಾವು ಬಸ್ ಕನೆಕ್ಟಿವಿಟಿ ನೋಡ್ಕೊಳ್ತೀವಿ ಅಂದರೆ ಜಸ್ಟ್ ಒಂದು 100 ಮೀಟರ್ ಮೆಟ್ರೋ ಹೋಗ್ತಾ ಇದೆ ನೋಡಿ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಡೈರೆಕ್ಟ್ ಈಗ ಮಾಧವರಾಗ ಹೋಗ್ತಾ ಇರೋಂಥದ್ದು ಮೆಟ್ರೋ ಇದು. ಈಗ ವಾಜರಳ್ಳಿ ಇದೆ. ವಾಜರಳ್ಳಿಯಿಂದ ದೊಡ್ಡ ಕಲ್ಸಂದ್ರ, ಕೋಣನಕುಂಟೆ, ಎಲ್ಚೇನಹಳ್ಳಿ, JP ನಗರ, ಬನಶಂಕರಿ ಆ ಥರ ಹಿಂಗೆ ಹೋಗ್ತಾ ಇದೆ. ಹಿಂಗೆ ಹೋದರೆ ತಲಕಟ್ಪುರ ಮೆಟ್ರೋ ಸ್ಟೇಷನ್, ಸಿಲ್ಕ್ ಇನ್ಸ್ಟಿಟ್ಯೂಟ್. ಕನೆಕ್ಟಿವಿಟಿ ಬಗ್ಗೆ ಏನು ಅಂದರೆ ಏನು ಮಾತಾಡೋ ಹಾಗೆ ಇಲ್ಲ. 100ಗೆ 101% ನಮಗೆ ಕನೆಕ್ಟಿವಿಟಿಗಳಿಗೆ ಮನೆ ಆಗಲಿ ಪ್ರತಿಯೊಂದು ಲೊಕ್ಯಾಲಿಟಿ ಬಗ್ಗೆ ತುಂಬ ಬೊಂಬಾಟ್ ಜಾಗ. ಆಮೇಲೆ ಬಾಲಾಜಿ ಲೇಔಟು ಸೊಸೈಟಿ ಲೇಔಟ್ ಆಗಿರೋದ್ರಿಂದ ನಿಮಗೆ ಖಾತಾ ಆಗಿರೋದ್ರಿಂದ SBI ಬ್ಯಾಂಕಲ್ಲೂ ಕೂಡ ನಿಮಗೆ ಲೋನ್ ಕೊಡ್ತಾರೆ. ಆಮೇಲೆ ಇವ್ರು ಕಟ್ಟಿರೋದು ಕೂಡ ನಿಮಗೆ ಅನಾಥರಸ್ಥರು ಯಾವುದೇ ರೀತಿ ಕಟ್ಟಿಲ್ಲ. ಅದೇ ರೂಲ್ಸ್ ಏನಿದೆ ರೂಲ್ಸ್ ಪ್ರಕಾರ ನಮಗೆ ಕಟ್ಟಿರುವಂಥದ್ದು. ಲವ್ಲಿ ಆಗಿದೆ, ಒಳ್ಳೆ ಲೊಕೇಶನಲ್ಲಿ, ಒಳ್ಳೆ ಪ್ರಾಪರ್ಟಿ, ಚೆನ್ನಾಗಿದೆ. ಟೋಟಲ್ ನಮಗೆ 4 3 BHKಗಳು ಬರುತ್ತೆ. ಸ್ಟಿಲ್ಟ್ ಬಂದು ನಮಗೆ ಪಾರ್ಕಿಂಗ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, 4 3 BHK ಮನೆಗಳು ಬರುತ್ತೆ. ಒಂದು ಮನೆಯಲ್ಲಿ ಓನರ್ ಇದ್ಕೊಂಡು ಆರಾಮಾಗಿನ್ನ 3 ಮನೆಗಳನ್ನ ಬಾಡಿಗೆ ಕೊಡ್ಬೋದು. ಇಲ್ಲ ಅಣ್ಣ ತಮ್ಮಂದಿರೇನಾದ್ರು ಫುಲ್ ಬಿಲ್ಡಿಂಗ್ ಏನಾದ್ರು ಪರ್ಚೇಸ್ ಮಾಡಿ ಒಬ್ಬೊಬ್ರು ಒಂದೊಂದು ಫ್ಯಾಮಿಲಿ ಒಂದೊಂದು ಫ್ಲೋರಲ್ಲಿ ಇರ್ತೀನಿ ಅಂದರೆ ಅವ್ರಿಗೆ 7 ಮಾಡಿಸಿದ್ದು ಮನೆ ಅಂತಲೇ ಹೇಳ್ಬೋದು. ಬೊಂಬಾಟಾಗಿದೆ. ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಜೊತೆಗೆ ಡೈರೆಕ್ಟ್ ಓನರ್ ನಂಬರ್ ಕೂಡ ನಾನು ಡಿಸ್ಪ್ಲೇದಲ್ಲೇ ಮೆನ್ಷನ್ ಮಾಡಿರ್ತೀನಿ. ಯಾವುದೇ ರೀತಿ ಏನಾದ್ರು ಡೌಟ್ ಇತ್ತು ಅಂದರೆ ನನ್ನ VC ಪ್ರಾಪರ್ಟಿ ನಂಬರ್ಗೂ ಕಾಲ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಓನರ್ ಜೊತೆಗೂ ಕೂಡ ನೀವು ಕಾಲ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ಈ ಪ್ರಾಪರ್ಟಿನ ನೀವು ಬೈ ಮಾಡ್ಬೋದು. ಇದೇ ಥರ ಏನಾದರೂ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಇಲ್ಲ ನೀವು ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು, ನೀವು ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಅನದರ್ ಪ್ರಾಪರ್ಟಿ ನೋಟಿಫಿಕೇಶನ್ ನಿಮಗೆ ಆದಷ್ಟು ಬೇಗ ತಲುಪ್ತಾ ಇರುತ್ತೆ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಅದ್ಭುತವಾದಂಥ 30ಕ್ಕೆ 50 ಕಟ್ಟಿರುವಂತಹ ಮನೆ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.